ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೇನ್ ವಿಷಯ ಅದಕ್ಕೆ ಬರ್ತೇನೆಂದ್ರೆ ತಿಳ್ಕೊಂಡೇ ಬಿಡ್ರಿ. ನಾನು ಮರಿ ಈಗ 2 ತಿಂಗಳು 8 ದಿನ ಆತ. ನಿನ್ನೆ ವ್ಯವಹಾರ ಮುಗೀತ, ನಿನ್ನೆ ವ್ಯಾಪಾರ ಆತ. ನನಗೆ ಮಾತ್ರ ಈ ಸಲ ರಿಸಲ್ಟ್ ಪೂರ ಕ್ಲಿಯರಿಟಿ ಸಿಕ್ತು, ರಿಸಲ್ಟ್ ಸಕ್ಸಸ್ಫುಲ್ ಬಂದತಿ. ಅದಕ್ಕೆ ಕಾರಣ ಕ್ರೆಡಿಟ್ ಹೋಗತಿ ಒಬ್ರು 3 ಮಂದಿ ಅಣ್ಣಗಳಿಗೆ. ಯಾಕಂದ್ರೆ ಅವ್ರು ನನಗೆ ಸಪೋರ್ಟ್ ಭಾಳ ಕೊಟ್ರೆ. ಫೀಲ್ಡಿಂದ ಹಿಡ್ದಾತು, ಹೊಳ್ಳಿ ಅದನ್ನ ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕು. ನಂದು ಇದು 3ನೇ ಬ್ಯಾಚ್. ಹಂಗೆ ಹಾಕಿದ್ರೆ ಫಸ್ಟ್ ಬ್ಯಾಚ್ನಾಗ ಆದ್ರೂ ನನಗೆ ಏನು ಲಾಸ್ ಅನ್ನೋದು ಕಾಣಲಿಲ್ಲ. ಸೆಕೆಂಡ್ ಬ್ಯಾಚ್ ಜವಾರಿ ಹಾಕಿದ್ನಿ ಸ್ವಲ್ಪ, ಅದ್ರಾಗೂ ಏನು ಅನಿಸ್ಲಿಲ್ಲ. ಬಟ್ ಇದ್ರಾಗ ರಿಸಲ್ಟ್ ಏನು ಬಂದತ್ತಲ್ಲ, ಒಂದಿಷ್ಟು ಜನ ಯೂಟ್ಯೂಬ್ದಾಗ ಹೇಳ್ತಿರ್ತಾರ ಲಾಸ್ ಆಗೈತಿ, ಅದನ್ನ ಮಾಡಬೇಡ್ರಿ, ಲಾಸ್ ಆಗತ್ತಂತೆ. ಬಟ್ ಲಾಸ್ ಆಗಿರ್ಬೇಕು ಅವ್ರದ್ದು. ಲಾಸ್ ಹೆಂಗಾಗೈತೆ ಅದನ್ನು ಹೇಳ್ತಾನೆ. ನನ್ನ ಮರಿ ಇದ ಸಲ ಹೊಟ್ಟು ಉಬ್ಬಿತ್ತು ಈ ನಮನಿ. ಯಾಕಂದ್ರೆ ನಾ 15 ನಿಮಿಷಕ್ಕೊಮ್ಮೆ ಮರಿ ನೋಡ್ತಾನೆ. ಬಟ್ ಒಂದು ಮರಿ ಹೊಟ್ಟು ಉಬ್ಬಿ 1 ತಾಸು 2 ತಾಸು ನೀವು ಗ್ಯಾಪ್ ಆದ್ರೆ ಸತ್ತ ಹೋಗತಿ. ಬಟ್ ನಿಮ್ದು ಅಲ್ಲೇ ಲಾಸ್ ಮೇನ್. ಎರಡನೇದು ಮರಿ ಚಲೋ ತರ್ತೀರಿ, ಫೀಲ್ಡ್ ಮೇಂಟೆನೆನ್ಸ್ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಮರಿಗೆ ಒಂದು 4 ಲಕ್ಷ 5 ಲಕ್ಷ ರೂಪಾಯಿ ಹಾಕಿರ್ತೀರಿ, ಮತ್ತೆ ಫೀಲ್ಡ್ ಒಂದು 50-60 ಸಾವಿರ ರೂಪಾಯಿ ನಾವು 50 kg ಫೀಲ್ಡ್ ತರಬೇಕಾದ್ರೆ ಕಾಸ್ಟ್ಲಿ ರೊಕ್ಕ ಕೊಟ್ಟು ತರಬೇಕ. ಅದನ್ನ ಹಾಕಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಗ್ರೋತ ಬರುದಿಲ್ಲ. ಮತ್ತೆ ನಿಮ್ ರಿಸಲ್ಟ್ ಹೆಂಗ್ ಬರ್ತೈತಿ? ರಿಸಲ್ಟ್ ಬರುದಿಲ್ಲ. ನೀವು ಹಾಕಿದ್ರೆ ರಿಸಲ್ಟ್ ಬರ್ತೈತಿ, ನಿಮ್ಮ ಅಮೌಂಟು ತೆಗಿಬೋದ್ರಿ, ಏನ್ ದೊಡ್ಡ ಆಗೋದಿಲ್ಲ. ನಾನೇ ನೋಡಿನಲ್ಲಿ ಈಗ ಈ ಸಲ ನಾ 53 ಮರಿ ಹಾಕಿ ಫೀಲ್ಡ್ ಮೇಂಟೆನೆನ್ಸ್ ಮಾಡಿ ಹೊಟ್ಟಿಂದು ಮೇಂಟೆನೆನ್ಸ್ ಮಾಡಿ ಹಿಂದಕ್ಕೆ ನೋಡೋದಾಗ ಹೇಳಿ ನಿಮ್ಗೆ ಸಪ್ಲಿಮೆಂಟರಿ ಹೆಂಗ್ ಮಾಡಾಕ್ತಾರೆ ಅಂತೇಳಿ, ಫೀಲ್ಡ್ ಹೆಂಗ್ ಹಾಕತ್ತೇನಿ, ಯಾವ ಸ್ಕೇಲ್ ಇಟ್ಟಿದ್ನಿ, ಫಸ್ಟ್ ಇಂದ 0 ವೀಕಿಂದ ನಿಮ್ಗೆ ಹೇಳ್ಕೊತ ಬಂದೇನಿ. 1ನೇಕ್ಕಿಂತ ಎಷ್ಟು ಹಾಕ್ಬೇಕು, ಲಾಸ್ಟ್ ವರ್ಗು ಎಷ್ಟು. ನಂದು ಈ ಸದ್ಯಕ್ಕೆ 900 ಗ್ರಾಮ್ ತಿನ್ನಾತಿದ್ದು, 900 ಗ್ರಾಮ್ 24 ವರ್ಷನಾಗ ತಿನ್ನಾತಿದ್ದು. ಬಟ್ ರಿಸಲ್ಟ್ ಚಲೋನು ಬಂತೆ. 3 ಮಂದಿ ಕಟಗರ್ ತರ್ಸಿನಿ. ನಾ ಹಿಂದಕ್ಕಿಂದ ವಿಡಿಯೋದಾಗೂ ಹೇಳಿದ್ ನಿಮ್ಗೆ ಯಾವ ರೀತಿ ಸೇಲ್ ಮಾಡ್ಬೇಕಂತೇಳಿ. 3 ಮಂದಿ ಕರ್ಸಿನಿ. ಫಸ್ಟ್ನೇವ್ ಬಂದ ನನಗೆ ರೇಟಿಗೆ ರೀಚ್ ಆಗಲಿಲ್ಲ. ಎರಡನೇದಾವ್ ಬಂದ ರೀಚ್ ಆದ, ಅಷ್ಟು ಮರಿ ಹಬ್ಬಸ್ತಾನೆ ಅಂದ, ಬಟ್ ರೇಟ್ ಕಡಿಮೆ ಆಗಾಕೈತಿ. ಆಮೇಲೆ ನನಗೇನು ಒಬ್ಬರು ಸಜೆಷನ್, ನಾ 3 ಮಂದಿ ಗುರುಗಳನ್ನೇ ಅದ್ರಾಗ ಮೇನ್ 1ನೇ ಗುರುನ ಕೇಳಿನಿ. ಇಲ್ಲ ನೀನು ಇಷ್ಟು ಮಾಡ, ಅದು ಮರಿ ಹಂಗಾದ್ರೂ ಸಾಂದ್ ಐತಿ, ಇನ್ನೊಂದು 15-20 ದಿನ ಅದನ್ನ ಹಿಡಿಯೋಲಕ್ಕ ಆ ಮರಿ ಸಂಬಂಧ ಬೇರೆ ಮರಿ ದೊಡ್ಡ ಮರಿ ರೇಟ್ ಕೊಲ್ಬೇಡ, ಅವ ಕಡ್ ತೆಗಿಲಿ, ಎಷ್ಟು ತೆಗಿತಾನ ನೀನು ಮರಿ ತೆಗಿಲಿ ಅಂತಂದ. ಅದ್ರಾಗ ಬರೀ ನನಗೆ ಏನಿಲ್ರಿ 12 ಮರಿ ತೆಗದ್ರಿ. ಇದ ನೋಡ್ರಿ ಮರಿ ಸೇಲ್ ಆಗಿದ್ದು. ಯಾಕಂದ್ರೆ ಕೂದ್ಲಾಗ ಕಟ್ಟುನು ಮಾಡ್ಯಾರ ಎಲ್ಲ ಕಡೆ. ಯಾಕಂದ್ರೆ ಅವರು ಮಾರ್ಕ್ ಮಾಡಿ ಹೋದ್ರು. ಯಾಕಂದ್ರೆ 12 ಮರಿ ತೆಗೆದಿದ್ರೆ ಜವಾರಿ ಮರಿ ಇದ್ವಲ್ಲ, ಅದಕ್ಕಾಗಿ ಅವರು ಮರಿ ಆರಿಸಿದ್ವು ಏನೈತಲ್ಲ, ಕೂದ್ಲಾಗ ಕಟ್ ಮಾಡಿ ಅಷ್ಟು ಸ್ವಲ್ಪ ಹಿಂದ್ಗಡೆ ಮಾರ್ಕ್ ಕಾಣತ್ತಲ್ಲ, ಅವರು ಕಟ್ ಮಾಡಿ ಇಟ್ಟು ಹೋಗ್ಯಾರ. ಮೇನ್ ಏನಿಲ್ರಿ, ನಾವು ಸ್ವಂತ ಪ್ರಯತ್ನ ಪಟ್ಟರೆ ಮರಿ ನೋಡ್ರಿ. ಈಗ 2 ತಿಂಗಳ 8 ದಿನದಾಗ ಬಂದಿದ್ದು ಗ್ರೋತ್ ಇವ. ಮರಿ ಚಲೋನು ಬಂದು, ದೌಡೂ ಬಂದವು. ಮೆಸ್ ಆದಿದ್ನಿ 1ನೇ ಕಾಣೆದಾಗಿತ್ತು. ಯಾಕಂದ್ರೆ ಮರಿ ಸಾಣ್ದಿತ್ತು ಅದನ್ನ. ಯಾಕಂದ್ರೆ ನಮ್ಮ ಅಣ್ಣಗಳು ಹೇಳಿದ್ರು ಮರಿ ಸಾಣ್ದಿತ್ತು ಅಂದ್ರೆ ಅದನ್ನ ಸಪ್ರೇಟ್ ಇಟ್ಟ ಮೇಸ್. ಯಾಕಂದ್ರೆ ಅದ್ರ ಜೋಡಿ ಕೂಡ್ಸಾಕ್ ಪ್ರಯತ್ನ ಪಡ. ಆಲಿಲ್ಲ ಅಂದ್ರೂ ನೀವು 10 ದಿನ 15 ದಿನ ಹೆಚ್ಚಿಗೆ ಮತ್ತೆ ಮೇಯಿಸಿ ಕೊಡಾಕ್ ಬರ್ತೈತಿ. ಯಾಕಂದ್ರೆ ಕೂಡೆ ಕೊಟ್ರೆ ಮರಿ ಆ ಮರಿ ನೋಡಿ ಆ ಮರಿ ರೇಟ್ ಕಡಿಮೆ ಮಾಡ್ತಾರ, ಅದು ಬೇಡ ಅಂತೇಳಿ ಅದನ್ನ ಹೇಳಿದ್ರು. ನಾ ಅದೇ ರೀತಿ ಮಾಡೀನಿ. ಮೇನ್ ಏನಂದ್ರೆ ಈಗ ನಾನು ಮರಿ ರೇಟ್ ಚಲೋ ಕೊಟ್ಬೋದು. ಯಾಕಂದ್ರೆ ಪ್ರಯತ್ನಕ್ಕೆ ಫಲ ಐತಿ ಅನ್ನೋದು 99% ಎಲ್ಲರಿಗೂ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮೇನ್ ಇಂಟ್ರೆಸ್ಟ್ ಇರ್ಬೇಕು ಮಾಡವಂಗ, ಸ್ವಂತ ಮಾಡ್ತೇನೆ ಅನ್ನೋದು. ನಾ ಈಗ ಎದಕ್ಕೂ ಯೋಚನೆ ಮಾಡಿಲ್ಲ, ಎಲ್ಲ ತಂದು ಹಾಕಿನ. ಪೀಡಿಗೂ ಏನು ಕಡಿಮೆ ಮಾಡಲಿಲ್ಲ, ಗೊಂಜಾಳ ಕಡಿಮೆ ಮಾಡಲಿಲ್ಲ, ಶೇಂಗಾದ ಹಿಂಡಿ ಕಡಿಮೆ ಮಾಡಲಿಲ್ಲ. ಒಳ್ಳೆ ನಾ ಫೀಲ್ಡ್ ಮೇಂಟೆನೆನ್ಸ್ ಮಾಡೋದಂದ್ರೆ ಹೆಂಗಂದ್ರೆ ಒಟ್ಟ ವೇಸ್ಟೇಜ್ ಆಗ್ಲಂಗೆ, ಹೊಟ್ಟಾತು ಎಲ್ಲ ಆಯ್ತು ವೇಸ್ಟೇಜ್ ಆಗ್ಲಂಗೆ. ಅದಕ್ಕೆ ಎಷ್ಟು ತಿನ್ಬೇಕಲ್ಲ ಅಷ್ಟ ರೂಟೀನ್. ಅಂದ್ರೆ ನೀವು ಒಂದ್ಸಲ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ ಮರಿಗೆ ಎಷ್ಟು ಹಾಕಿದ್ರೆ ಹೊಟ್ಟೆ ತುಂಬತೈತಿ, ಅದು ತಿನ್ನೋ ಅಪೇಕ್ಷೆ ಐತಿಲ್ಲ. ಯಾಕಂದ್ರೆ ಅಬ್ಸರ್ವೇಷನ್ ಇದ್ರೆ ಅಷ್ಟ ಆಕತ್ರಿ. ನಾ 24 hours ಎದಕ್ಕೆ ಅಬ್ಸರ್ವೇಷನ್ ಅಂದ್ರೆ ಕ್ಯಾಮ್ರಾ ಸಹಿತ ಅದಾವ. ನಾ ಕಂಟಿನ್ಯೂ 15 ನಿಮಿಷಕ್ಕೊಮ್ಮೆ 20 ನಿಮಿಷಕ್ಕೆ ತಿನ್ನೋ ಟೈಮ್ದಾಗ ಬೆಳಿಗ್ಗೆ ನೀವು ಲಿವರ್ ಟಾನಿಕ್ ಕೊಟ್ಟು ಕಾಳು ಹಾಕಕ್ಕೆ ಶುರು ಮಾಡಿದ್ರಿ ಅಂದ್ರೆ ಅದು ಹೊಟ್ಟೆ ತಿನ್ನೋ ಮಟ್ಟ ಕಂಪ್ಲೀಟ್ ಹೊಟ್ಟೆ. ಮಧ್ಯಾಹ್ನ ಅಂದ್ರೆ ನಿಮಗೆ ಮಿನಿಮಮ್ 10 10:30 ಲಾಸ್ಟ್ ಓಕೆ ಆಗಿರ್ಬೇಕು ನಿಮ್ಮನ್ನು ಮೇಸೋದು. ಅಷ್ಟೊತ್ತಿನ ಮಟ್ಟ ಮಾತ್ರ ನೀವು ಮರಿ ಬಿಟ್ಟು ಸರಿಬಾರ್ದು. ಯಾಕಂದ್ರೆ ಯಾವಾಗ ಹೊಟ್ಟಿ ಉಬ್ತೈತಿ, ಕಾಳು ತಿಂದಿರ್ತೈತಿ, ಡೈಜೆಷನ್ ಆಗೋಲಾಗಿಂದಾಗ ಮತ್ತೆ ನೀವು ಒಂದು ಹೊಟ್ಟೆ ಹಾಕ್ತೀರಿ, ಅದನ್ನ ತಿಂತೈತಿ, ಆಬಡ್ ಜಬಡ ನೀರು ಕುಡಿತೈತಿ ಪಟ. ಯಾವ್ದಾರ ಮರಿಗೆ ಹೆಚ್ಚಿಗೆ ಕಾಳು ತಿಂದಿರ್ತಂದ್ರೆ ಹೊಟ್ಟೆ ಉಬ್ತೈತಿ. ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡೋದ್ರಿಂದನೇ ನೀವು ಬಿಸ್ನೆಸ್ನಾಗ ಸಕ್ಸಸ್ ಆಗ್ತೀರಿ. 1ನೇದ್ದು. 2ನೇದ್ದು ಫೀಲ್ಡ್ ಮೇಂಟೆನೆನ್ಸ್ ಮಾತ್ರ ಮಾಡಿದ್ರು ಸಕ್ಸಸ್ ಆಗ್ತೀರಿ. ಈ ಸಲ ಮಾತ್ರ ನನಗೆ ರಿಸಲ್ಟ್ ಚಲೋ ಕೊಟ್ಟೋಗ್ಯಾವ. ಅಂದ್ರೆ ಏನ್ ಮೇನ ಪ್ರಯತ್ನಕ್ಕೆ ಫಲ ಆಯ್ತು ಅನ್ನೋದು ಈ ಸಲ ನಾನು ನಿಮಗೆ ಹೇಳಬೇಕು. ಯಾಕಂದ್ರೆ ನಾನು 3 ಬ್ಯಾಚ್ ಆತಿದ. 3ನೇ ಬ್ಯಾಚ್ ಫಸ್ಟ್ ಬ್ಯಾಚ್ ಅಷ್ಟೇನು ಜಾಸ್ತಿ ಕಾಣಲಿಲ್ಲ, ಆದ್ರೆ ಲಾಸ್ ಆಗಲಿಲ್ಲ, ಕರೆಕ್ಟ್ ಬಂತಿ. 2ನೇದ್ದು ಜವಾರಿ ಇತ್ತು, ಅದೆಲ್ಲ ಕರೆಕ್ಟ್ ಆತ. ಇದು 3ನೇದು ಹೆಚ್ಚಿಗೆ ಹಾಕಿನಿ, 53 ಹಾಕಿನಿ. ರಿಸಲ್ಟ್ ಮಾತ್ರ 100ಕ್ಕೆ 100 ಬಂತಿ. ಯಾಕಂದ್ರೆ ನನ್ನ ಮರಿ ಅಷ್ಟು ಚಂದ ಮಾರಿದು ಗ್ರೋತು ಬಂದು. ಬರೀ 2 ತಿಂಗಳು 8 ದಿವಸಕ್ಕೆ ಗ್ರೋತ್ ಬರಾಕ್ ನಾ ಫೀಲ್ಡ್ ಮೇಂಟೆನೆನ್ಸ್ ಹೆಂಗ್ ಮಾಡಿ ಅನ್ನೋದು ನಿಮ್ಗೆ ಹೇಳೀನಿ. ಆ ರೀತಿ ಮಾಡ್ರಿ ಸಕ್ಸಸ್ ಗ್ಯಾರಂಟಿ ಹಾಕಿರಿ. ಬೇರೆದಾರ ಮಾತು ಕೇಳ್ಬೇಡ್ರಿ. ನೀವು ಸ್ವಂತ ಮಾಡ್ತೇವೆ ಅಂದ್ರೆ ನೀವು ಸ್ವಂತ ಇಂಟ್ರೆಸ್ಟ್ ಇದ್ರೆ ನೀವು ಸ್ವಂತ ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ಕರೆಕ್ಟ್
ಮ್ಯಾನೇಜ್ಮೆಂಟ್ ಮಾಡಿದ್ರೆ 100ಕ್ಕೆ 100 ನೀವು ಲಾಸ್ ಅನ್ನೋದು ಬರೋದಿಲ್ಲ, ಸಕ್ಸಸ್ಫುಲ್ಲು ಲಾಭದಾಗ ಇರ್ತೀರಿ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಮರಿದ್ ನೋಡ್ರಿ ಹೊಟ್ಟು ಬಿದ್ದ, ಯಾಕಂದ್ರೆ ಭಾಳ ಹೆದರಿ ಬಿಟ್ಟಿದ್ದು ನಾನು ಹತ್ರ ಇದ್ದಿದ್ದು ಮೆಡಿಸನ್ ಎಲ್ಲ ಹಾಕೀನಿ, ಬಟ್ ಕಂಟ್ರೋಲ್ ಆಗಲಿಲ್ಲ. ಭಾಳ ಹೆದರಿದ್ನಿ. ಮತ್ತು ನಮ್ಮ ಬ್ರದರ್ಗೆ ಫೋನ್ ಹಚ್ಚಿ ಕೇಳೀನಿ. ಈ ಮೆಡಿಸನ್ ಹೇಳಿದ್ರೆ ಭಾಳ ಬೆಸ್ಟ್ ಮೆಡಿಸನ್, ಯಾರಿಗಾರ ಬೇಕಂದ್ರೆ ಫೋಟೋ ಹೊಡೆದು ಇಟ್ಕೋರಿ. ಯಾಕಂದ್ರೆ ಮನುಷ್ಯಾಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾರು ಸಣ್ಣಾರಾಗೋದಿಲ್ಲ ರೀ. ನಮಗೆ ತಿಳಿಲ ಇದ್ದದ್ದು ಕೇಳಿದ್ರೆ ನಾವು ತಿಳ್ಕೋ ಶಕ್ತಿ ಬರ್ತದೆ. ನಮ್ಕಿನ್ನ ಸಣ್ಣಾರೇ ಇರಲಿ, ನಮ್ಕಿನ್ನ ದೊಡ್ಡಾರೇ ಇರಲಿ, ನಾವು ಕೇಳಿ ಅದನ್ನು ತಿಳ್ಕೊಂಡು ನಾವು ಮಾಡಿದ್ರೆ ನಾವು ಸಕ್ಸಸ್ ಆಗೇ ಹಾಕೇವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅದ್ರ ಜೋಡಿ ಅಟ್ಯಾಚ್ಮೆಂಟ್ ಆಗಿ ಶ್ರಮ ಪಟ್ಟು ದುಡ್ದಿದ್ದಕ್ಕೆ ನನಗೆ ಅಮೌಂಟ್ ಅನ್ನೋದು ಕೊಟ್ಟು ಹೊಂಟೈತಿ. ಯಾಕಂದ್ರೆ ಮೇನ್ ಇದ್ರಾಗ ಏನಂದ್ರೆ ನಾವು ಅಟ್ಯಾಚ್ ಆಗ್ಬೇಕಂದ್ರೆ ತಿನ್ಸಾಕ ಉಣ್ಸಾಕ ಹಿಂದೆ ಮುಂದೆ ನೋಡಬೇಡ್ರಿ. ನೋಡಿದ್ರೆ ಅದನ್ನ ನೀವು ಬಿಸ್ನೆಸ್ ಅಲ್ಲ, ಒಂದಿಟ್ಟು ಹೆಚ್ಚಿಗೆ ತಿನ್ನುವಾಗ ತಿನ್ಸೇ ಬಿಡ್ಬೇಕು, ಅಂದ್ರೆ ನಿಮಗೆ ರಿಸಲ್ಟ್ ಗ್ಯಾರಂಟಿ ಇದ್ದೇ ಅದ. ಇವ ಮರಿ ನೋಡ್ರಿ, ಅವು ಸಣ್ಣ ಮರಿ ಅನ್ನೆಲ್ಲ ಮೊದ್ಲೇಕಿಂತ ಫಸ್ಟ್ ಕಾಣೆದಾಗ ಇದ್ದವು. ಇವನ್ನೆಷ್ಟ ಬಿಟ್ಟಾರ. ಹೊಳ್ಳಿ ಏನಂದ್ರೆ ಮೊದ್ಲೇಕಿಂತ ಅದ್ರ ಜೋಡಿ ಜೋಡಿ ಕೊಟ್ಟಿದ್ನಿ ಅಂದ್ರೆ ಇದು ರೇಟ್ ಕಡಿಮೆ ಆಕಿತ್ತು ದೊಡ್ಡ ಮರಿಗಳು. ಬಟ್ ಅವ್ರ ಜೋಡಿ ತಂದಿದ್ದು ಅವನ್ನ ಸ್ವಲ್ಪ ದೌಡ್ ಎದ್ದು ಇವು ಅದಕ್ಕಿಂತ ಎಳಕಿದ್ದು. ಅದಕ್ಕೆ ಆ ಕಡೆ ಮತ್ತು ಜವಾರಿ ಮರಿ ಅದಾವ, ತೋರಿಸ್ತಾನೆ ಇವಾಗ. ಅವೆಲ್ಲ ಕೊಟ್ಟಿದ್ದು ಆಯ್ತು, ಇವೆಲ್ಲ ಜವಾರಿ ಮರಿ. ಈ ಕಡೆ ಒಂದು ಮರಿ ಐತಲ್ಲಿದೆ, ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಕಾಲು ಪ್ರಾಬ್ಲಮ್ ಆಯ್ತು, ಅದೊಂದು ಟೆನ್ಷನ್. ಅದಕ್ಕಾಗಿ ಸಪ್ರೇಟ್ ಕಟ್ಟಿನಿ, ಯಾಕಂದ್ರೆ ಭಾಳ ಅದು ಕಾಡಾಕತ್ತಿದ್ದಕ್ಕೆ. ಹೆಂಗಾಗೈತೆ ಅಂದ್ರೆ ನಾ 3 ಮಂದಿ ಗುರುಗಳನ್ನ ಎದಕ್ಕೆ ಮಾಡ್ಕೊಂಡೇನೆ ಅಂದ್ರೆ ಅವ್ರು 3 ಸಲ 4 ಸಲ ಫೇಲ್ ಆಗ್ಯಾರ. ಅವ್ರು ನೆಲಕ್ಕೆ ಬಿದ್ದು ಮ್ಯಾಲೆ ಎದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ಹೊಡೆದು ಬಿಟ್ಟಾವ ಅವ್ರನ್ನ. ಯಾಕಂದ್ರೆ ನಿಮ್ಗೆ ಯಾವಾಗಿದ್ರು ಯಾರು ಸಕ್ಸಸ್ ಸಾಧಾರಣ ಹಿಡ್ಕೋಬೇಡ್ರಿ, ಫೇಲ್ ಆಗಿ ಯಾರು ಸಕ್ಸಸ್ ಆಕಾರಲ್ಲ ಅವ್ರು ಹಿಡ್ಕೋರಿ. ಅವಾಗ ನಿಮಗೆ ಕರೆಕ್ಟ್ ಗೈಡೆನ್ಸ್ ಕೊಡ್ತಾರೆ. ಯಾಕಂದ್ರೆ ಎಲ್ಲಿ ಎಡೂತಿ ಅನ್ನೋದು ಹೇಳ್ಬಿಡ್ತಾರೆ ಅವ್ರು. ನಾವು ಎಡೂಕಿನ ಮೊದ್ಲೇಕೆ ಹೇಳ್ತಾರೆ, ಎಡೂತಿಪ್ಪ ಇಂತಲ್ಲಿ ಎಡು ಬೇಡ, ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತೆ ಅಂತ ಹೇಳ್ಬಿಡ್ತಾರೆ. ನಾವು ಕೇಳಿದ್ರೆ ಸಣ್ಣಾರಾಗೋದಿಲ್ಲ. ನಾವು ರೆಸ್ಪೆಕ್ಟ್ ಕೊಟ್ರೆ ಅವರು ಅಟ್ಯಾಚ್ ಆಗಿ ನಮ್ಗೆಲ್ಲ ಹೇಳ್ತಾರೆ. ಯಾಕಂದ್ರೆ ಯಾರು ಒರಿಜಿನಲ್ ಪ್ರಾಬ್ಲಮ್ ಹೆಂಗಂದ್ರೆ ಬಿದ್ದು ಎದ್ದಾವೇನಿರ್ತಲ್ಲ, ದಾರಿ ಒಟ್ಟ ಯಾವಾಗ ತಪ್ಪಿಸೋದಿಲ್ಲ. ಅವ್ನು ದಾರಿ ಕರೆಕ್ಟ್ ಹೊಂಟಿರ್ತಾನ, ಒಂದ್ ಟೈಮ್ದಾಗ ಬೀಳ್ತಾನ, ಅವ್ನು ನಿಮ್ಮ ದಾರಿ ತಪ್ಪಿಸ್ತಾನ. ಅದನ್ನ ನೆನಪಿಟ್ಕೋರಿ. ಅವ ಬಿದ್ದು ಎದ್ದಿರ್ತಾನಲ್ಲ ಅವ್ನು ಹಿಡ್ಕೋರಿ. ಅವ್ನು ಹಿಡ್ಕೊಂಡ್ರಿ ಅಂದ್ರೆ ನೀವು ಗ್ಯಾರಂಟಿ ಬಿಸ್ನೆಸ್ನಾಗ ಸಕ್ಸಸ್ ಹಾಕಿರಿ. ಹೊಸ ಫಾರ್ಮರ್ಗಳಿಗೆ ಇದು ಅಟ್ಲೀಸ್ಟ್ ನೀವು ತಿಳ್ಕೊಳ್ಳೋದು ಅಂತೇಳಿ ಹೇಳತ್ತೇನೆ. ಎಲ್ಲ ಹಳೆ ಫಾರ್ಮರ್ಗೆಲ್ಲ ಗೊತ್ತಿರ್ತತಿ. ಎಲ್ಲ ಮರಿ ಉಣ್ಣಿ ಕಟ್ ಮಾಡಿರ್ತಾರಲ್ಲ ಅವ್ರು ಕಟಕ್ರ, ಅದನ್ನು ನನ್ನ ಕೈಯಾಗ ಕೊಟ್ರೆ, ಆ್ಯಕ್ಚುಲಿ ಕೊಡೋದಿಲ್ಲ ಅವ್ರು, ನನಗೆ ಕೊಟ್ರೆ ಸಡ್ನ್ಯಾಗ ಕಟ್ರಿ ಉಣ್ಣ, ನಿಮ್ಮ ಕಂಟಿನ್ಯೂ ಮರಿ ಇರ್ತಾವ ಅಂತೇಳಿ. ಇನ್ನು ನಮ್ಮ ಲಕ್ಕಿ ಚಾರ್ಲಿ ಬಗ್ಗೆ ಹೇಳಲೇಬೇಕು ನಿಮಗೆ. ಇವತ್ತು ಬಿಸಿಲು ಐತಿ, ಒಂದಿಟ್ಟು ಹೊರಗೆ ಭಾಳ ಹೊಲಸು ಮಾಡ್ಕೊಂಡತ್ತಿ ಚಾರ್ಲಿ ಮಾತ್ರ ಇವತ್ತು. ಯಾಕಂದ್ರೆ ಮಳೆಯಾಗ ಆಗಿತ್ತಲ್ಲ, ಅವ್ರು ಅಜ್ಜಾಗ ಓಡ್ಯಾಡ್ತ. ಏನು ಮಾಡೋಕೆ ಬರೋಲ್ಲ, ಒಂದಿಟ್ಟು ಎಕ್ಸಸೈಸು ಬೇಕಾ, ಮತ್ತೊಮ್ಮೆ ತೊಳೆದ್ರಾತಂತೇಳಿ ಓಡ್ಯಾಡ್ಸೀನಿ. ಒಂದಿಟ್ಟು ಬಿಸಿಲು ಡಿ ವಿಟಮಿನ್ ಬೇಕಲ್ಲ, ಅದಕ್ಕೆ ಹೊರಗೆ. ಇದು ನೋಡಿರಿ ಪೀಡ್, ನನ್ನ ಪೀಡಿನ ಡೆಬ್ ಇವು. ನಾ ಪೀಡ್ ಮೇಂಟೆನೆನ್ಸ್ ಮಾಡೋದು ನಿಮ್ಗೆ ಮೊದಲೇಗೂ ಹೇಳಿದ್ನಿ. ಗೊಂಜಾಳ ನೀವು ಸ್ಟಾಕ್ ಇಡಬೇಕು, ಗೊಂಜಾಳ ಬೇಕು. ಗೊಂಜಾಳ ಎದಕ್ಕೆ ಬೇಕು ಅನ್ನೋದು ಹೇಳ್ತೀನಿ. ಪೀಡ್ ಅಷ್ಟು ಜಾಸ್ತಿ ಹಾಕೋಲ್ಲ. ಇದು ನಂದು ಸೋಯಾಬೀನ್ ವೈಟ್, ಇದೊಂದು ಸ್ವಲ್ಪ ಕೊಟ್ಟಿರ್ತೀನಿ. ಯಾಕಂದ್ರೆ ಎಣ್ಣೆ ಪದಾರ್ಥ ಇದು ಭಾಳ ಕೊಡಬಾರ್ದು. ಸ್ವಲ್ಪ ಏನು ಹಣದಾಗ ಉಪ್ಪಿನ ಥರ ಸೇರಿಸ್ದಂಗೆ ಆ ಪೀಡ್ ಮತ್ತು ಗೊಂಜಾಳ ಜೊತೆ ಸೇರಿಸ್ಬೇಕು. ಇದು ನೋಡಿರಿ ಒರಿಜಿನಲ್ ಪೀಡ್, ಇದು ಮೇನ್ ಕೊಡೋದು. ಇದನ್ನು ಕೊಡಲೇಬೇಕು ನಾವು. ಪೀಡ್ ಕೊಡಲಿಲ್ಲ ಅಂದ್ರೆ ಮರಿ ಬರೋದಿಲ್ಲ ಗ್ರೋತ್. ಈ ಪೀಡ್ ಮಾತ್ರ ಮೇಂಟೆನೆನ್ಸ್ ನಾ ಕಂಟಿನ್ಯೂ ಮಾಡಾಕ್ತೇನೆ. ನನಗೆ ರಿಸಲ್ಟ್ ಸಕ್ಸಸ್ಫುಲ್ಲು ಐತಿ. ಅದ್ರ ಹಿಂದೆ ಇದು ಮಾತ್ರ ಅಂಕ್ರಿ ಬೇಕೇ ಬೇಕು. ಶೇಂಗಾದ ಹಿಂಡಿನೂ ಅಷ್ಟೇ ಹಣದಾಗ ಉಪ್ಪು ಹಾಕ್ಕೊಂಡಂಗೆ. ಅಂದ್ರೆ ಇದನ್ನ ಪ್ರಮಾಣ ಅಷ್ಟು ಕಡಿಮೆ ಕೊಟ್ಟಿರ್ತೇನೆ. ಗೊಂಜಾಳ ಆಯ್ತು, ಇದಾಯ್ತು, ಮತ್ತು ಸೋಯಾಬೀನ್ ಆಯ್ತು, ಸ್ವಲ್ಪ ಪೀಡ್ ಮಾತ್ರ ಜಾಸ್ತಿ ಇರ್ತೈತಿ. ಅದ್ರ ಜೋಡಿ ಅಡಿಷ್ನಲ್, ಯಾಕಂದ್ರೆ ನಾವು 800 ಗ್ರಾಮು 900 ಗ್ರಾಮ್ ಕೊಡ್ಬೇಕಂದ್ರೆ ಅಲ್ಲಿ ಬರ್ತೈತಿ. ಇದು ತೊಗರಿ ಹೊಟ್ಟೆ ನನ್ನ ಹತ್ರ ಇರೋದು. ಈ ತೊಗರಿ ಹೊಟ್ಟೆನೂ ಹಾಕತ್ತೇವೆ. ಮತ್ತು ಇದು ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಸೈಲೇಜ್ ಮಾತ್ರ ನಮ್ಮ ಹತ್ರ ಐತಿ. ಬೇಕಂದವ್ರಿಗೆ ಕೊಡಿಸಿನೂ ಕೊಡ್ತೇನೆ, ಇಲ್ಲೇ ನಮ್ಮ ಹತ್ರನೇ ಐತಿ ಸೈಲೇಜ್. ನಾವು ಗೊಂಜಾಳ ಕಾಳು ಪ್ಯೂವರ್ ಇರೋದು ನಾವು ಸೈಲೇಜ್ ಮಾಡೋದು. ಯಾಕಂದ್ರೆ ದನಕ್ಕಾದ್ರೆ ಗೊಂಜಾಳ ಅವಶ್ಯಕತೆ ಬೀಳೋದಿಲ್ಲ ತೆನಿದು, ಯಾಕಂದ್ರೆ ಅದು ಸೆಗನ್ಯಾಗನ ಹೋಗೋದು. ಮರಿಗೆ ಮೇಸಾಕಾದ್ರೆ ಭಾಳ ರಿಸಲ್ಟ್ ಚಲೋ ಐತಿ. ಇದು ನನ್ನ ಹತ್ರನೇ ಇರೋದು. ಮರಿಗೆ ಮಾತ್ರ ಭಾಳ ಚಲೋ ರಿಸಲ್ಟ್ ಕೊಡ್ತೈತೆ ಇದು ಮಾತ್ರ ಸೈಲೇಜ್. ಇದು ನನ್ನ ಸೈಲೇಜ್. ಮತ್ತು ಹೆಂಗಂದ್ರೆ ನಾವು ಹೇಳಿ ಮಾಡಿಸಿದ್ದಿದೆ ನಮ್ಮ ಪರಿಚಯ ಇರೋವ್ರ ಕಡೆಯಿಂದ. ಮತ್ತು ಹೊಳ್ಳಿ ಇದು ನಮ್ಮದು ಹುಳ್ಳಿ ಹೊಟ್ಟೆ, ನನ್ನ ಹತ್ರ ಇರೋ ಹೊಟ್ಟೆ ಹುಳ್ಳಿದು. ಆ ಕಡೆ ಕಡ್ಲಿ ಹೊಟ್ಟೆ ಐತಿ, ಮತ್ತು ಸೋಯಾಬೀನ್ ಹೊಟ್ಟೆ ಐತಿ. ಮತ್ತು ಇನ್ನೇನು ನಮ್ದು ಶೇಂಗಾದ ಹೊಟ್ಟೆ ಒಂದು ಇಟ್ಟು ಖಾಲಿ ಆಯ್ತು. ಈಗ ಹೊಳ್ಳಿ ಮತ್ತು ಸ್ಟಾಕ್ ಐತಿ, ಬರೋದೈತಿ. ಅದೊಂದು ಬಂದ್ರೆ ಹೊಟ್ಟೆ ಒಂದು 4-5 ಥರದ ಹೊಟ್ಟೆ ಆಕೈತಿ. ಆಮೇಲೆ ಪೀಡ್ ಅಂಕ್ರಿ ಐತಿ. ಇಷ್ಟೆಲ್ಲ ಮೇಂಟೆನೆನ್ಸ್ ಇರ್ತೈತಿ, ಅಂದಾಗ ರಿಸಲ್ಟ್ ಬರ್ತೈತಿ ನಿಮ್ಗೆ. ಇವನ್ನೆಲ್ಲ ಸ್ಟಾಕ್ ಇಟ್ಕೋಬೇಕು.
ಕಡಿಮೆ ರೇಟ್ ಇದ್ದಾಗ ತರ್ಬೇಕು, ಮನ್ಯಾಗಿಂದು ಕ್ಲೋಸ್ ಮಾಡಿ ಇಟ್ಕೋಬೇಕು. ಮತ್ತು ಇದೊಂದು ಜೋಳ ಮತ್ತು ಗೊಂಜಾಳ ಇದೊಂದಿಟ್ಟು ಮೇವಿಗಾಗಿ ಮಾಡಿದ್ದ. ಬಟ್ ಹಸಿರನ್ನ ಕಡಿಮೆ ಮೇಯಿಸ್ತಾನೆ, ಆದರೂ ಇರಲಿ. ಯಾಕಂದ್ರೆ ಒಂದು ಟೈಮ್ ನಮಗೂ ರುಚಿ ಕೇಳ್ತೇವಲ್ಲ, ನಾವು ಬೇರೆ ಏನಾರ ತಿನ್ಬೇಕು ಅನಿಸ್ತತಿ, ಅದಕ್ಕೂ ಹಂಗಿಟ್ಟು ಜೀವ ಅನಿಸ್ತಿರ್ತತಿ ಬೇರೆ ಏನಾರ ತಿನ್ಬೇಕಂದಾಗ. ಒಂದು ಟೈಮ್ ಯಾವಾಗಾರ ಇದನ್ನು ಕೊಟ್ಕೋತಾ ಹೋಗೋದು. ಜೋಳ ಗೊಂಜಾಳ ಮಿಕ್ಸ್ ಆಗಿದ್ದು ಇದೊಂದು ರೆಡಿ ಐತಿ. ಇದನ್ನು ಇನ್ನೂ ಶುರು ಮಾಡಿಲ್ಲ, ಬಟ್ ಮೊದಲಕ್ಕೆ ನಡುವೆ ನಾನು ಚೋಗಚಿ ಅದು ಕೊಟ್ಟಿದ್ದೆ, ಅದೆಲ್ಲ ಚಲೋ ರಿಸಲ್ಟ್ ಐತಿ. ಇದು ನೋಡ್ರಿ ಸಕ್ಸಸ್ ಆಗೋ ಸೀಕ್ರೆಟ್. ಇಷ್ಟುವರೆಗೂ ಹೇಳಿದ್ದು ನನ್ನ ಅನುಭವದ ಮಾತು, ಒಬ್ಬನ ಸೈನಿಕ. ಯಾಕಂದ್ರೆ ಪ್ರಯತ್ನದ ಹಿಂದೆ ಫಲ ಖಂಡಿತ ಐತಿ. ಅದಿಲ್ಲದ ಸುಳ್ಕ ಸುದ್ದಿ ಎಬ್ಸಾಕೆ ಹೋಗೋದು ತಪ್ಪು. ಪೇಲಕತ್ತಿ ಅನ್ನೋದು. ಮನಸ್ಸು ಮಾಡಿದ್ರೆ ಸ್ವಂತ ನಾವು ಮಾಡ್ತೇವಂದ್ರೆ ಈ ಬಿಸ್ನೆಸ್ ಏನು ಕೆಟ್ಟಲ್ಲ, ಸಕ್ಸಸ್ ಗ್ಯಾರಂಟಿ ಐತಿ. ಮನಸ್ಸು ಕೊಟ್ಟು ಮಾಡೋರಿದ್ರೆ ಭಾಳ ಚಲೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.